ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಒಂದು ಆರೋಗ್ಯಕರವಾದಂತಹ ದೋಸೆ ರೆಸಿಪಿ. ಇದು ಹುರುಳಿಕಾಳು ದೋಸೆ, ಅಕ್ಕಿ ದೋಸೆ ಅಲ್ಲ, ಇದು ಹುರುಳಿಕಾಳು ದೋಸೆ ಮಾಡ್ತೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ಸೇಮ್ ಇದೇ ಲೋಟದಲ್ಲಿ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಆ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಲೋಟದಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ, 1/4 ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಮತ್ತು ಅದೇ ಲೋಟದಲ್ಲಿ 1/4 ಲೋಟದಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಸ್ಪೂನಷ್ಟು ಮೆಂತ್ಯ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನೆಲ್ಲದನ್ನು ನಾನು ವಾಶ್ ಮಾಡ್ಕೊಳ್ತೀನಿ. ತುಂಬ ಆರೋಗ್ಯಕರವಾದಂಥ ರೆಸಿಪಿ. ಹುರುಳಿಕಾಳು ನಮ್ಮ ಆರೋಗ್ಯಕ್ಕೆ ಡೈಜೆಷನ್ನಿಗೆ ಹೆಲ್ಪ್ ಆಗುತ್ತೆ, ಕಿಡ್ನಿ ಕಲ್ಲು ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಹೀಗೆ ನೋಡಿ, ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. 3 ಸಲ ಇದು ರೇಷನ್ ಅಕ್ಕಿ ಎಲ್ಲ ತೊಗೊಂಡಿರೋದ್ರಿಂದ 3 ಸಲ ವಾಶ್ ಮಾಡಿ ಇಲ್ಲಿ ನೆನೆಯೋಕ್ಕೆ ಇಟ್ಟಿದ್ದೀನಿ. 4 to 5 hours ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ 4 to 5 hours ಆಗಿದೆ. ಅವಲಕ್ಕಿ ಏನು 5 hours ನೆನೆಸೋದು ಬೇಡ, ಒಂದು ಅರ್ಧ ಗಂಟೆ ಮೊದಲೇ ನೆನೆಸಿಟ್ಕೊಂಡಿದ್ದೆ ನಾನು. ಇವಾಗ ನೆಂದಿದೆ ನೋಡಿ, ನೆಂದಿದೆ. ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು. ಒಂದು 5 hours ಆದಮೇಲೆ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲದನ್ನು ಒಟ್ಟಿಗೆ ಸೇರಿಸಿದ್ದೀನಿ, ವಾಶ್ ಮಾಡಿ ಒಟ್ಟಿಗೆ ಸೇರಿಸಿದ್ದೀನಿ. ಇದು ಅರ್ಧ ಸೇರಿಸಿ ಹಾಕ್ಕೊಬೇಕಾಗುತ್ತೆ. ಅವಲಕ್ಕಿನೂ ಸಹ ಒಂದೇ ಸಲ ರುಬ್ಕೊಳ್ಳೋಕ್ಕಾಗಲ್ಲ, ಇದಕ್ಕೆ ಅರ್ಧ ಸೇರಿಸಿ ರುಬ್ಕೊಬೇಕಾಗುತ್ತೆ, ಇಲ್ಲಾಂದರೆ ಅವಲಕ್ಕಿ ಹಿಡಿದು ಬಿಡುತ್ತೆ. ಹಾಗಾಗಿ ಇದ್ರ ಜೊತೆ ಅರ್ಧ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸಿ ನಾನು ನೋಡಿ ಈ ಹದದಲ್ಲಿ ನಾನು ರುಬ್ಕೊಂಡಿದ್ದೀನಿ. ನೋಡಿ, ಆ ಹದ ಬಂದರೆ ಸಾಕು. ದೋಸೆ ಹಿಟ್ಟು ಯಾವ ಹದ ಇರುತ್ತೆ ಆ ಹದದಲ್ಲಿ ಬಂದರೆ ಸಾಕು. ನೋಡಿ, ಇನ್ನು ಮಿಕ್ಕಿದಂತೂ ಸಹ ರುಬ್ಬಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನೀರು ಬೇಕಾದ್ರೆ ನೀರು ಸೇರಿಸಿ ನಾನಿಲ್ಲಿ ಎತ್ತಿಡ್ತಾ ಇದ್ದೀನಿ. ನೋಡಿ, ಈ ಹದ ಇದೆ ಸಾಕು, ಈ ಹದ ದೋಸೆ ಹಿಟ್ಟಿನ ಹದ. ಹಾಗೆ ಚೆನ್ನಾಗಿ ನಾನು ಕೈಯೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನ ಫರ್ಮೆಂಟೇಷನ್ಗೆ ಇಡಬೇಕಾಗುತ್ತೆ. ಓವರ್ನೈಟ್ ಒಂದು 12 hours, 10 to 12 hours ನೋಡಿ ಆಗಿದೆ. ಬೆಳಗ್ಗೆ ಫರ್ಮೆಂಟ್ ಆಗಿದೆ, ಉಬ್ಬಿ ಬಂದಿದೆ ಹಿಟ್ಟು ಚೆನ್ನಾಗಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವುದು ಹದ ಬೇಕೋ ಆ ಹದ ಮಾಡ್ಕೊಳ್ಳಿ ನೀವು. ನಿಮಗೆ ದೋಸೆ ಸ್ವಲ್ಪ ಹಿಟ್ಟು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನಮಗೆ ಇಷ್ಟು ಸಾಕು, ಹಂಗಾಗಿ ಈ ಹದದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಚಟ್ನಿ ನಾನಿವತ್ತು ಕಡಲೆಬೇಳೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ, ಮ್ಯಾಚ್ ಆಗುತ್ತೆ ಈ ದೋಸೆಗೆ. ಹಾಗಾಗಿ ನಾನು ಕಡಲೆಬೇಳೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು 1 ಹಿಡಿಯಷ್ಟು ಕಡಲೆಬೇಳೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಹುರಿಬೇಕಾಗುತ್ತೆ. ಆಗಿರೋಂಥ ಕಡಲೆಬೇಳೆನೇ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸ್ಬೇಕಾಗುತ್ತೆ. ಇದಕ್ಕೆ ನೀರು ಹಾಕಿ ನೆನೆಯೋಕ್ಕೆ ಬಿಡಬೇಕಾಗುತ್ತೆ. ಅದೇ ಟೈಮಲ್ಲಿ ಅದೇ ಬಾಣಲಿಗೆ ನಾನು ಒಂದು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಚಟ್ನಿ ಖಾರಕ್ಕೆ ಅಂತ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ನಾನು ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಸೇರಿಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೆಂಡ್ಸ್, ಇದು ತುಂಬ ಆರೋಗ್ಯಕರವಾದಂಥ ಒಂದು ರೆಸಿಪಿ. ರುಚಿಗಿನ ಆರೋಗ್ಯ ಮೇಲಲ್ವಾ, ಹಂಗಾಗಿ ಆರೋಗ್ಯಕರವಾಗಿರುತ್ತೆ, ರುಚಿನೂ ಅಷ್ಟೇ ಇರುತ್ತೆ ನಮಗೆ. ಇವಾಗ ನಾನು ಕರಿಬೇವು ಸಹ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ. ಈಗ ಆಗಿದೆ, ನಾನಿಲ್ಲಿ ಮಿಕ್ಸಿಗೆ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹುರಿದಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಒಂದು 4 to 5 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಈಗ ನಾನು ಕಡಲೆಬೇಳೆ ತೊಗೊಂಡಿದ್ನಲ್ಲ, ಅದನ್ನು ನೆನೆಯಕ್ಕಿಟ್ಟಿದ್ನಲ್ಲ, ಅದು ಕಡಲೆಬೇಳೆ ಸೇರಿಸಿ ಸ್ವಲ್ಪ ನೀರು ಹಾಕಿ ಮೊದಲು ರುಬ್ಕೊಬೇಕು. ಕಾಯಿ ಹಾಕ್ತಿಲ್ಲ ನಾನು, ಮೊದಲು ಕಡಲೆಬೇಳೆ ರುಬ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಕಡಲೆಬೇಳೆ ಸಣ್ಣಗಾಗಬೇಕಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಈಗ ಆಗಿದೆ. ಈ ಹದ ಬಂದಮೇಲೆ ನಾನು ಕೊನೆಯಲ್ಲಿ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಸೇರಿಸಿದ್ರೂ ಸಾಕಾಗುತ್ತೆ. ತೆಂಗಿನಕಾಯಿ ಜೊತೆ ನಾನು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿನೂ ಸಹ ಸೇರಿಸಿ ಖಾರನ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಬ್ಕೊಂಡಿದ್ದೀನಿ, ಖಾರ ರೆಡಿಯಾಗಿದೆ. ಈಗ ನಾನು ಒಂದು ತವಾ ಇಟ್ಟಿದ್ದೀನಿ. ನಾನಿಲ್ಲಿ ಎರ್ಕದ ತವಾ ಅಥವಾ ಕ್ಯಾಸ್ಟ್ ಐರನ್ ಇಟ್ಟಿದ್ದೀನಿ. ಇದರಲ್ಲಿ ನಾನ್ ಸ್ಟಿಕ್ ತವದಲ್ಲಾದರೆ ಬೇಗ ಆಗಿಬಿಡುತ್ತೆ. ಇದು ಸ್ವಲ್ಪ ಲೇಟು, ಇದು ಇನ್ನೂ ಹೊಸದಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಈ ರೀತಿ ಎಣ್ಣೆಯನ್ನು ಈರುಳ್ಳಿಲೇ ಹಚ್ತಾಯಿದ್ದೀನಿ. ಈರುಳ್ಳಿಲೇ ಹಚ್ಚಿದ್ರೇ ಇದು ಚೆನ್ನಾಗಿ ಬರೋದು. ಹಾಗಾಗಿ ಸ್ನೀಸಿಂಗ್ ಆಗಿದೆ, ಆದ್ರೂ ಇದು ಹೊಸದಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ.
ಈ ರೀತಿ ಈರುಳ್ಳಿಲಿ ಎಣ್ಣೆ ಹಚ್ಕೊಂಡು ನಾನು ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದೋಸೆನೂ ಅಷ್ಟೇ ಕಲರ್ಫುಲ್ ಆಗಿರುತ್ತೆ, ಅಷ್ಟೇ ಹೆಲ್ದಿಯಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು. ನೋಡಿ ಇವಾಗ ದೋಸೆ ಹಾಕಿದ್ದೀನಿ. ಸ್ವಲ್ಪ ಪೇಷನ್ಸಾಗಿ ಕಾಯಬೇಕು. ಇದರಲ್ಲಿ ನಾನ್ ಸ್ಟಿಕ್ ಅಲ್ವಲ್ಲ, ಹಂಗಾಗಿ ಸ್ವಲ್ಪ ಇದರಲ್ಲಿ ಪೇಷನ್ಸಾಗಿ ಕಾಯಬೇಕಾಗುತ್ತೆ. 1-2 ಸ್ಪೂನ್ ಎಣ್ಣೆ ಹಾಕಿ ನೋಡಿ ಇವಾಗ ಆಗಿದೆ. ಕಲರ್ಫುಲ್ಲಾಗಿರೋಂಥ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಂದು ಸಲ ಈ ದೋಸೆನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.